ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 2.5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬೆಂಗಳೂರಿನ ರಸ್ತೆಗಳು ಅಧೋಗತಿಗೆ ಹೋಗಿರುವಂತದ್ದು, ಬೆಂಗಳೂರಿನ ಗಾರ್ಬೇಜ್ ಅನ್ನ ಯಾವುದೇ ರೀತಿ ಒಂದು ಪ್ಲಾನ್ ಇಲ್ಲದೆ ಸಾಗಾಟ ಮಾಡೋರಿಗೆ ಬಿಲ್ಲು ಕೊಡದೆ ಇಡೀ ಕಸ ಬೆಂಗಳೂರಲ್ಲೇ ಸ್ಟೋರೇಜ್ ಆಗ್ತಾ ಇದೆ. ಬೆಂಗಳೂರು ಬಿಕಮಿಂಗ್ ಎ ಗಾರ್ಬೇಜ್ ಸಿಟಿ ಆಗೋದು. ನೀವು ಯಾವುದೇ ರಸ್ತೆಯಲ್ಲಿ ಹೋಗಿ, ಯಾವುದೇ ಸಣ್ಣ ಮೈನ್ ಹೈವೇನಲ್ಲ, ಹೈವೇನಲ್ಲಿ ಹೋದ್ರು ಫುಲ್, ಸ್ಟೇಟ್ ಹೈವೇನಲ್ಲಿ ಹೋದ್ರು ಫುಲ್, ಸಣ್ಣ ರಸ್ತೆ ಹೋದ್ರು ಎಲ್ಲಾ ರಸ್ತೆಗಳಲ್ಲೂ ಗಾರ್ಬೇಜ್ ಅನ್ನ ಹಾಕಿದ್ದಾರೆ. ಇದ್ರ ಕಡೆ ಸರ್ಕಾರ ಗಮನ ಕೊಡ್ತಾ ಇದೆ. ಮತ್ತೆ ಅಭಿವೃದ್ಧಿ ಅನ್ನೋದು ಕಳೆದ 2 ವರ್ಷದಲ್ಲಿ ಯಾವುದೇ ರೀತಿ ಹಣ ಬಿಡುಗಡೆ ಮಾಡದೆ ಕಾಂಟ್ರಾಕ್ಟರ್ಗಳೆಲ್ಲ ಆತ್ಮಹತ್ಯೆ ಮಾಡುವ ಸ್ಥಿತಿಗೆ ಬಂದಿದ್ದಾರೆ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಾವು ಒಂದು ಸಭೆ ಮಾಡಿದ್ದೀವಿ. ನಮ್ಮ ಲೋಕಸಭಾ ಸದಸ್ಯರು, ನಮ್ಮ MLCಗಳು, ನಮ್ಮ MLAಗಳು ಯಾರ್ಯಾರು ಇವತ್ತು ಸಡನ್ ಆಗಿ ಮೀಟಿಂಗ್ ಕರೆದಿದ್ರು, ಯಾರ್ಯಾರು ಇವತ್ತು ಬೆಂಗಳೂರಲ್ಲಿ ಅವೈಲಬಿಲಿಟಿ ಇದ್ರು ಅವರೆಲ್ಲರನ್ನು ಮೀಟಿಂಗ್ ಕರೆದಿದ್ರೆ ಅವರೆಲ್ಲರೂ ಕೂಡ ಬಂದಿದ್ರು. ಸುಮಾರು 2.5 ಗಂಟೆಗಳ ಕಾಲ ಚರ್ಚೆ ಆಗಿದೆ. ಬೆಂಗಳೂರನ್ನ ನೆಗ್ಲೆಕ್ಟ್ ಮಾಡಿ ಬೆಂಗಳೂರು ಜನತೆಗೆ ದ್ರೋಹ ಬಗ್ಗಿರುವಂತ ಕಾಂಗ್ರೆಸ್ ವಿರುದ್ಧವಾದಂತ ಒಂದು ಆಂದೋಲನಗಳನ್ನು ಮಾಡಬೇಕು. ಈ 1 ವಾರಗಳ ಕಾಲ ಈ ಒಂದು ಹಳ್ಳ ಬಿದ್ದಿರೋ ರಸ್ತೆಗಳು ಏನಿದೆ, ಇಲ್ಲಿ ನಾವು ಎಲ್ಲಾ ಕಡೆ ಇನ್ಸ್ಪೆಕ್ಷನ್ಗಳನ್ನ ಮಾಡ್ತೀವಿ. ಎಲ್ಲ ನಮ್ಮ ಶಾಸಕರು, ಲೋಕಸಭಾ ಸದಸ್ಯರು, ನಮ್ಮ ಕೇಂದ್ರದ ಸಚಿವರು ಶೋಭಾ ಅವರು ಕೂಡ ಬಂದಿದ್ರು. ಬಹಳಷ್ಟು ವಿಚಾರಗಳನ್ನ ನಮ್ಮ ಅಶ್ವಥ್ ನಾರಾಯಣ ಅವರು, ನಮ್ಮ ಎಲ್ಲ ಶಾಸಕರುಗಳು ಸಲಹೆಗಳನ್ನ ಕೊಟ್ಟಿದ್ದಾರೆ. ನಾವು 1 ವಾರಗಳ ಕಾಲ ಈ ಹಳ್ಳ ಬಿದ್ದ ರಸ್ತೆಗಳನ್ನ ಸರಿ ಮಾಡಿ ಅಂತ ಹೇಳಿ ಒಂದು ಅಭಿಯಾನವನ್ನ ಶುರು ಮಾಡ್ತಾ ಇದ್ದೀವಿ. ಒಂದು ಸಹಿ ಸಂಗ್ರಹಣಾ ಚಳವಳಿಯನ್ನ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಸಹಿ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ವಿಧಾನಸಭಾ ಕ್ಷೇತ್ರಗಳಲ್ಲಿ 1 ವಾರಗಳ ಕಾಲ ಈ ಒಂದು ಅಭಿಯಾನವನ್ನ ನಾವು ಮಾಡ್ತಾ ಇದ್ದೀವಿ. ಕಸ ತೆಗೀರಿ ಅಂತ 6ನೇ ತಾರೀಕಿನಿಂದ 6ರಿಂದ 15ರವರೆಗೂ ಈ ಒಂದು ಅಭಿಯಾನವನ್ನ ನಾವು ಮಾಡ್ತಾ ಇದ್ದೀವಿ. ಕಸ ತೆಗೆದು ಬೆಂಗಳೂರನ್ನ ಉಳಿಸಿ, ಸಾವಿನ ಪಾಟುವಲ್ಲಿ ಸಾವಿನ ನಗರ ಆಗ್ತಾ ಇರ್ತಕ್ಕಂಥ ಬೆಂಗಳೂರನ್ನ ರಕ್ಷಿಸಿ, ಕಸದಿಂದ ಮುಕ್ತಿ ಮತ್ತು ಪಾಟೋಲಿಂದ ಪ್ರಾಣ ರಕ್ಷಣೆ, ಇವೆರಡು ಘೋಷಣೆಯನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. 2ನೇದು ಏಕಾತ ಬೀಕಾತ ವಿಚಾರವಾಗಿ ನಮ್ಮ ಸಲಹೆಗಳನ್ನ ಕೊಡ್ತೀವಿ. ಅದನ್ನು ಒಂದು ಹೋರಾಟ ಚಳವಳಿಯನ್ನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೂ ಸಹಿ ಸಂಗ್ರಹ ಚಳವಳಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಏಕಾತ ಬೀಕಾತ ಅಲ್ಲಿ ದುಡ್ಡು ಹೊಡೆಯುವಂತ ಒಂದು ಸ್ಕೀಮ್ ಮಾಡ್ತಾ ಇದ್ದೀವಿ. ಏಕಾತ ಬೀಕಾತ ಮಾಡಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಅವ್ರನ್ನ ನಮ್ಮ ಬೆಂಗಳೂರು ಜನತೆನ ಹರಕೆ ಕುರಿ ಮಾಡ್ಕೊಬೇಕು. ಅವ್ರ ಹತ್ರ ಕರ್ನಾಟಕ ಸರ್ಕಾರ, ಬೆಂಗಳೂರು ಪಾಪರಾಗಿದೆ, ದುಡ್ಡಿಲ್ಲ. ಆ ದುಡ್ಡನ್ನು ಕಲೆಕ್ಟ್ ಮಾಡಕ್ಕೋಸ್ಕರ ಮಾಡ್ತಾ ಇರುವಂತ ಪ್ರಾಜೆಕ್ಟ್ ಆಗ್ಬಾರ್ದು. ಇದು ಜನಗಳಿಗೆ ಉಪಯೋಗ ಆಗುವಂತ ಏಕಾತ ಬೀಕಾತ ಆಗ್ಬೇಕು. ಅದಕ್ಕೆ ಏನು ನೀವು ಬೆಲೆಗಳನ್ನು ನಿಗದಿ ಮಾಡಿದ್ರ 4 ಲಕ್ಷದಿಂದ 40 ಲಕ್ಷವರೆಗೂ ಅದನ್ನ ಯಾರು ಕಟ್ಟಕ್ ಸಾಧ್ಯನೇ ಇಲ್ಲ, ಕಟ್ಟೋದು ಇಲ್ಲ ಯಾರು. ಈಗಾಗಲೇ ಜನನೂ ತೀರ್ಮಾನ ಮಾಡಿದರೆ ಕಟ್ಟೋದು ಇಲ್ಲ. ಅಂತ ಸ್ಕೀಮ್ ಅನ್ನ ಯಾಕೆ ತರ್ತೀರ? ಹಿಂದೆ ನಮ್ ಸರ್ಕಾರ ಇದ್ದಾಗ, JDS ಅವರು ಸರ್ಕಾರ ಇದ್ದಾಗ ಸಮ್ಮಿಶ್ರ ನಾವೆಲ್ಲ 100 ರೂಪೀಸ್ ಮಾಡಿದ್ವಿ, ಸ್ಕ್ವೇರ್ ಫೀಟ್ಗೆ 100 ರೂಪೀಸ್ ಮಾಡಿದ್ವಿ. ಈಗ ಜಾಸ್ತಿ ಆಗಿದ್ರೆ ಅದನ್ನ 500 ರೂಪೀಸ್ ಮಾಡಿದ್ದೇವೆ. ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನೀವು ಏಕಾಏಕಿ ನೀವು ರಿಜಿಸ್ಟ್ರೇಷನ್ ಫೀಸ್ ಮೇಲೆ 5% ಅಂತ ಹೇಳಿದ್ರೆ ಯಾರು ಕಟ್ಟಕ್ ಆಗದೆ ಇರುವಂತ ಸ್ಕೀಮು ಇದು. ದುಡ್ಡು ಹೊಡೆಯುವಂತ ಸ್ಕೀಮು. ಅಧಿಕಾರಿಗಳು ಲಂಚ ಹೊಡೆಯಕ್ಕೆ ಸ್ಕೀಮ್ ಮಾಡಿದ್ದಾರೆ. ಇದರ ವಿರುದ್ಧನೂ ನಾವು ಮಾತಾಡ್ತಾ ಇದ್ದೀವಿ. ಅದ್ರ ಮೇಲೆ ಕಸದ ಮೇಲೆ ಸೆಸ್ ಹಾಕಿದ್ದೀರ, 3 ಪಟ್ಟು ಜಾಸ್ತಿ ಮಾಡ್ತಾ ಇದ್ದೀರ. ಯಾರು 1000 ರೂಪಾಯಿ ಕಟ್ತಾ ಇದ್ರು ಅವ್ರು 3000 ರೂಪಾಯಿ ಕಟ್ಟೋ ರೀತಿ ಮಾಡ್ತಾ ಇದ್ದಾರೆ. ಈ ಬೆಸ್ಕಾಂದಂತೂ ಕೂಡ OC CC ಇವೆರಡು ಬಿಟ್ರೆ ಬೇರೆ ಏನು ಇಲ್ಲ. ದುಡ್ಡು ಹೊಡಿಯಕ್ಕೆ ಓಸಿಯಾಗಿ ದುಡ್ಡು ಹೊಡಿಯಕ್ಕೆ OC ಸ್ಕೀಮು, CC ಅಂದ್ರೆ ಕಂಪ್ಲೀಟ್ ಮಾಡೋ ಸರ್ಟಿಫಿಕೇಟ್ ಕೊಡಕ್ಕೆ ದುಡ್ಡು, ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡಕ್ಕೆ ಕಂಪ್ಲೀಷನ್ ದುಡ್ಡು. ಇಷ್ಟೇ. OC CC ಹೆಸರಲ್ಲಿ ಇವತ್ತು ಲಕ್ಷಾಂತರ ಬಿಲ್ಡಿಂಗ್ಗಳು ಟೆಂಪರವರಿ ಪವರ್ ಮೇಲೆ ಓಡ್ತಾ ಇದೆ. ಯಾಕೆ ಟೆಂಪರವರಿ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ರೇಟ್ ಡಬಲ್. ಟೆಂಪರವರಿ ನೀವು ಕರೆಂಟ್ ತಗೊಂಡ್ರೆ 1 ವರ್ಷಕ್ಕೆ ನೀವು ಡಬಲ್ ದುಡ್ಡು ಕಟ್ಬೇಕಾಗ್ತದೆ.
ಕಮರ್ಷಿಯಲ್ ದುಡ್ಡು ಕಟ್ಬೇಕಾದ್ರೆ 1:3 ಕಟ್ಬೇಕು. ನೀವು 5,000 ರೂಪಾಯಿ ಕಟ್ಬೇಕಾದ್ರೆ 15,000 ರೂಪಾಯಿ 10,000 ರೂಪಾಯಿ ಓಸಿಗೆ ಬರ್ತದೆ ಮನೆಯಿಂದ, ಪ್ರತಿ ಮನೆಯಿಂದ. ಅದಕ್ಕೋಸ್ಕರ ಅದನ್ನ ಎನ್ಕರೇಜ್ ಮಾಡ್ತಾ ಇದ್ದೀವಿ. ನಾವು ಹೇಳುವಂಥದ್ದು ಈ ತರ ದುಬಾರಿ ಬೆಂಗಳೂರು ಬೇಡ, ದುಬಾರಿ ಬೆಂಗಳೂರು ಬೇಡ. ನಮ್ಗೆ ಜನಸಾಮಾನ್ಯರ, ಕೆಂಪೇಗೌಡರ ಒಂದು ಬೆಂಗಳೂರು ಬೇಕು. ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಬೇಡ, ನಿಮ್ಮ ಈ ಲಾಲ್ಬಾಗಿನ ಟನಲ್ಲೂ ಬೇಡ, ಸ್ಯಾಂಕಿ ಟ್ಯಾಂಕ್ ಕೆರೆಗೆ ಟನಲ್ಲೂ ಬೇಡ. ನಮ್ಗೆ ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ನೀವು ಟನಲ್ ರೋಡ್ ಅನ್ನ ಮಾಡಿ, ಯಾವ ರೋಡ್ ಬೇಕಾದ್ರೂ ಮಾಡಿ, 10 ಟನಲ್ ರೋಡ್ ಮಾಡಿ, ನಮ್ದೇನು ಅಬ್ಜೆಕ್ಷನ್. ಆದ್ರೆ ನೀವು ಪರಿಸರನ ಹಾಳು ಮಾಡಿ, ಫೀಸಿಬಲ್ ಇಲ್ಲ ಅದಕ್ಕೆ. ಈಗ ಕಾಶ್ಮೀರದಲ್ಲೂ ಮಾಡಿದ್ದಾರೆ. ನನ್ಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಸ್ಕ್ವೇರ್ ಫೀ ಇದಕ್ಕೆ ಏನು 700 ಕೋಟಿ ಏನೋ ಬರುತ್ತೆ ಅಲ್ಲ, 1 ಕಿಲೋಮೀಟರ್ಗೆ. ಇಲ್ಲಿ 1,500 ಕೋಟಿ. ಅಂದ್ರೆ ಒರಿಜಿನಲ್ 700, ಇನ್ನ 700 ಕೋಟಿ ಇದೆಯಲ್ಲ, ಅದು ಡೆಲ್ಲಿಗೆ ಪಾರ್ಸಲ್, ಡೆಲ್ಲಿ ಕಟ್ಟಬೇಕಾದ್ರೆ ಆ ಸ್ಕೀಮ್ ಮಾಡ್ಕೊಂಡಿದ್ದಾರೆ. 50-50 ಸ್ಕೀಮು. 50 ಇಲ್ಲಿ ಕಾಂಟ್ರಾಕ್ಟ್, ಇನ್ 50 ಡೆಲ್ಲಿ ಸ್ಕೀಮ್. ಅದಕ್ಕೆ ಈ ಡೆಲ್ಲಿ ಸ್ಕೀಮ್ ಬೇಡ ನಮ್ಗೆ ಓನ್ಲಿ ಕರ್ನಾಟಕದ ಸ್ಕೀಮ್ ಬೇಕು. ಕಡಿಮೆ ಬೆಲೆಯಲ್ಲಿ ನಮ್ಗೆ ಟನಲ್ ರೋಡ್ ಆಗ್ಬೇಕು. ನಾವು ವಿರೋಧಿಗಳಲ್ಲ. ಕಡಿಮೆ ಬೆಲೆಯಲ್ಲಿ ಟನಲ್ ರೋಡ್ ಆಗ್ಬೇಕು. ಅದಕ್ಕೆ ಯಾವುದೇ ಪಾರ್ಕ್ಗಳನ್ನ ಯೂಸ್ ಮಾಡಬೇಡಿ. ದುಡ್ಡು ಕೊಟ್ಟು ಖರೀದಿ ಮಾಡಿ, ಎಲ್ಲಿ ಬೇಕೋ ನೀವು ಖರೀದಿ ಮಾಡಿ, ದುಡ್ಡು ಕೊಟ್ಟು ಖರೀದಿ ಮಾಡಿ. ನೀವು ಟನಲ್ ರೋಡ್ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅಭಿವೃದ್ಧಿಗೆ ನಾವು ವಿರೋಧಿಗಳಲ್ಲ. ನಾವು ಅವತ್ತು ಕೂಡ ಇಲ್ಲಿ ಸ್ಟೀಲ್ ಫ್ಲೇವರ್ ಮಾಡುವಾಗ ಏನ್ ಪ್ರಕಾಶ್ ನಾವೇನ್ ಹೇಳಿದ್ರಿ, ಕಾಂಕ್ರೀಟ್ ಅಲ್ಲಿ ಮಾಡಿ. ನೀವು ಸ್ಟೀಲ್ ಬೇಡ, ಕಾಂಕ್ರೀಟ್ ಅಲ್ಲಿ ಮಾಡಿ. ಅವತ್ ನಾವೇನು ಈ ರೋಡ್ ಅನ್ನ ಜಾರ್ಜ್ ಅವ್ರು ಹೇಳ್ತಾರಲ್ಲ, ಈ ರೋಡ್ ವಿರೋಧ ಮಾಡಿಲ್ಲ ನಾವು. ಸ್ಟೀಲ್ ಬ್ರಿಡ್ಜ್ ಬೇಡ ಅಂತ ಹೇಳಿದ್ವಿ. ಒಳ್ಳೇದಲ್ಲ, ಅದು ಸೌಂಡ್ ಆಗುತ್ತೆ, ಪೊಲ್ಯೂಷನ್, ಬೇರೆ ಬೇರೆ ಸಮಸ್ಯೆಗಳು ಉದ್ಭವ ಆಗ್ತದೆ, ಹೀಟ್ ಜಾಸ್ತಿ ಆಗ್ತದೆ ಏರಿಯಾದಲ್ಲಿ. ಈ ತರದ್ದೆಲ್ಲ 108 ಸೈಂಟಿಫಿಕ್ ರೀಸನ್ಸ್. ಅದರಿಂದ ಹೇಳಿದ್ರಷ್ಟೇ. ನಾವು ಅದನ್ನೇ ಕಾಂಕ್ರೀಟ್ ಅಲ್ಲಿ ಮಾಡಿದ್ರೆ ಇಷ್ಟೊತ್ತಿಗೆ ಮುಗ್ದೋಗಿದೆ. ಯಾರು ಅಬ್ಜೆಕ್ಷನ್ ಮಾಡಿರಿ? ನಾವ್ ಯಾರು ಅಬ್ಜೆಕ್ಷನ್ ಮಾಡ್ತಾರೆ? ನೀವು ಯಾವುದೇ ಸ್ಕೀಮ್ ಮಾಡ್ಬೇಕಾದ್ರೂ ಕರ್ನಾಟಕದ ಸ್ಕೀಮ್ ಮಾಡಿ. ಕರ್ನಾಟಕ ಪ್ಲಸ್ ಡೆಲ್ಲಿ ಕಾಂಗ್ರೆಸ್ ಸ್ಕೀಮ್ ಮಾಡಬೇಡಿ. ಯಾಕಂದ್ರೆ 50% ಅಲ್ಲಿ ಕೊಡ್ಬೇಕಾಗ್ತದೆ. ಅದು ಜನಗಳ ಮೇಲೆ ಹೊರೆ ಆಗ್ತದೆ, ಯಾರು ದುಡ್ಡು ಕಟ್ಟಕ್ಕಾಗಲ್ಲ. ಅದರಿಂದ ಈ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಚರ್ಚೆ ಮಾಡಿದಿರಿ. ನಾವು ಈ 2 ಹೋರಾಟಗಳನ್ನ ತೆಗೆದುಕೊಂಡವರಿದ್ದೀರಿ. ಮುಂದೆ ಈ ಬೇರೆ ದುಬಾರಿ ಬೆಂಗಳೂರು ಸುಮಾರು 150 ಬೆಲೆ ಏರಿಕೆಗಳು ಮಾಡಿದ್ದಾರೆ. ಅದನ್ನೆಲ್ಲ ಪಟ್ಟಿ ಮಾಡ್ತೀರಿ, ಏನೇನ್ ಬೆಲೆ ಏರಿಕೆ ಮಾಡಿದ್ದಾರೆ ಅದು ಪಟ್ಟಿ ಮಾಡ್ತೀರಿ, ಅದನ್ನು ಬಿಡುಗಡೆ ಮಾಡ್ತೀರಿ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ನಮ್ಗೆ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದಾರೆ. ನಾವು ಮರ್ತೋಗ್ಬಿಟ್ಟಿದ್ರಿ. ಅದನ್ನ ನಮ್ ಸರ್ಕಾರ ಇದ್ದಾಗ ಬೆಂಗಳೂರಿಗೆ ಏನೇನ್ ಕೊಡುಗೆ ಕೊಟ್ಟಿದ್ರಿ ಅದನ್ನು ಕೂಡ ಒಂದ್ ಮಾಡ್ತೀವಿ. ಕಾಂಗ್ರೆಸ್ ಇದ್ದಾಗ ನೀವೇನ್ ಕೊಟ್ಟಿದ್ದೀರಾ? ಕಳೆದ 10 ವರ್ಷದಲ್ಲಿ ನಾವೇನ್ ಕೊಟ್ಟಿದ್ರಿ? ನಾವೆಷ್ಟು ಹಣ ಬಿಡುಗಡೆ ಮಾಡಿದಿರಿ? ನೀವೆಷ್ಟು ಹಣ ಬಿಡುಗಡೆ? ಕೇಂದ್ರ ಸರ್ಕಾರ ಎಷ್ಟು ಹಣ ಬಿಡುಗಡೆ ಮಾಡಿದೆ? ಮೋದಿಯವರು, ಮನಮೋಹನ್ ಸಿಂಗ್ ಎಷ್ಟು ಹಣ ಬಿಡುಗಡೆ ಮಾಡಿದ್ರು? ಇಷ್ಟನ್ನು ಕೂಡ ನಾವು ಕೂಡ ತಯಾರಿದ್ದೀವಿ. ನಾವು ಇದು ಚರ್ಚೆಗೆ ಸಿದ್ಧ ಇದ್ದೀವಿ. ಕೇಳಿದಾರಲ್ಲ, ಒಂದು ಫ್ಲೇವರ್ ಮಾಡಿದ್ರೆ ಹೇಳಿ ಅಂತ ಹೇಳಿದ್ರಿ. ನೀವು 2.5 ವರ್ಷ ಆಗಿದೆಯಲ್ಲ. ನಾವು ಶುರು ಮಾಡಿದ್ದು ಫ್ಲೇವರ್ ಬಿಟ್ಟು ನೀವು ಹೊಸದಾಗಿ ಟೆಂಡರ್ ಕರೆದು ನೀವು ಮಾಡಿರೋದು ಯಾವ್ದಾದ್ರು ಕಂಪ್ಲೀಟ್ ಆಗಿರೋದು ಒಂದೇ ಒಂದು ತೋರಿಸಿ. ನಾವು ಶುರು ಮಾಡಿರೋದು ಬಿಟ್ಟು, ನಾವು ಸ್ಯಾಂಕ್ಷನ್ ಮಾಡಿರೋದು ಬಿಟ್ಟು ನೀವೇ ಟೆಂಡರ್ ಕರೆದು ನೀವೇ ಮಾಡಿರೋದು ಹೇಳಿ. ಈ ಸ್ಟೀಲ್ ಬ್ರಿಡ್ಜು ಅಷ್ಟೇ, ಇವತ್ತಾಗಲ್ಲ. ಇದು ಮಿಷಿನ್ ಬರಕ್ಕೆ ಇನ್ನು 1.5-2 ವರ್ಷ ಬೇಕು. ಟನಲ್ಲು ಬರಕ್ಕೆ 2 ವರ್ಷ ಬೇಕು. 2 ವರ್ಷಕ್ಕೆ ಯಾರು ಇರ್ತಾರೆ? ಇವ್ರು ಇರೋದೇ ಇಲ್ಲ. ಈಗ ನವೆಂಬರ್ಗೆ ಕ್ರಾಂತಿ ಇದೆ. ನವೆಂಬರ್ ಎಷ್ಟನೇ ತಾರೀಕು? 21. ನಾನೇನ್ ಹೇಳಿದೆ? ನಾನು ಹೇಳ್ದೆ ಬದಲಾವಣೆ ಆಗುತ್ತೆ ಅಂದ್ರೆ ಏನ್ ಹೇಳಿದ್ರು ಡಿ ಕೆ ಶಿವಕುಮಾರ್? ಏನ್ ಜ್ಯೋತಿಷ್ಯನ? ಹೋಗಿ ಅಶೋಕ್ನ ಹತ್ರ ಕೇಳ್ತೀನಿ ಅಂತ. ನನ್ನ ಹತ್ರನೇ ಕೇಳ್ಬೇಕ್ರಿ ಅವರು. ನನ್ನ ಹತ್ರನೇ ಕೇಳ್ಬೇಕು, ಬಿಜೆಪಿ ಹತ್ರನೇ ಕೇಳ್ಬೇಕು. ನಾನು ಹೇಳಿದ್ ಇವಾಗ ನಿಜ ಆಯ್ತಾ ಸುಳ್ಳಾಯ್ತಾ? ಅಲ್ಲ, ಸುಳ್ಳಾಯ್ತಾ ನಿಜ ಆಯ್ತಾ ಹೇಳಿ. ಈಗ ಅಶೋಕ ಒಬ್ಬ ಹೇಳ್ತಾನೆ, ಹಾಗೆ ಬಿಜೆಪಿ ಅವ್ರು ಮಾತ್ರ ಹೇಳ್ತಾರೆ ಅಂತ ಹೇಳಿದ್ರಲ್ಲ. ಈಗ ನಾನು ಹೇಳಿದ್ದು ನಿಜಾನಾ ಸುಳ್ಳ ಹೇಳಿ. ಡಿ ಕೆ ಶಿವಕುಮಾರ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಹೇಳಿ, ಈ ನವೆಂಬರ್ ಅಲ್ಲಿ ಏನು ಬದಲಾವಣೆ ಆಗಲ್ಲ. ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ. ಧೈರ್ಯ ಇದ್ರೆ ಹೇಳಿ, ದಮ್ ಇದ್ರೆ ಹೇಳಿ, ಯಾರಾದ್ರೂ ಹೇಳಿ. ಕಾಂಗ್ರೆಸ್ ಲೀಡರ್ಗಳು ಇದಾರಲ್ಲ,
ದಮ್ಮಿದ್ದು ಸವಾಲ್ ಹಾಕ್ಲಿ ನಾನು, ಯಾವುದೇ ಬದಲಾವಣೆ ಆಗೋದಿಲ್ಲ. ಸಿದ್ದರಾಮಯ್ಯನವರ ಇನ್ನ 5 ವರ್ಷ ಕಂಟಿನ್ಯೂ ಅಂತ ಹೇಳಿ ಖರ್ಗೆ ಅವರು, ಡಿ ಕೆ ಶಿವಕುಮಾರ್ ಇಬ್ರು ಹೇಳಿದ್ರೆ ಸಾಕು, ನಿಮ್ಗೆ ಇನ್ಯಾರ್ದು ಅವಶ್ಯಕತೆನೇ ಇಲ್ಲ. ಮರಿ ಖರ್ಗೆನು ಬೇಡ, ಕಿರಿ ಖರ್ಗೆನು ಬೇಡ, ಯಾರು ಬೇಡ ನಮ್ಗೆ. ದೊಡ್ಡ ಖರ್ಗೆ, ಇಲ್ಲಿ ಡಿ ಕೆ, ಇವರಿಬ್ರು ನಾಳೆ ಪ್ರೆಸ್ ಮೀಟ್ ಮಾಡಿ ಬದಲಾವಣೆ ಕಾಂಗ್ರೆಸ್ ಅಲ್ಲಿ ಇಲ್ಲ, 5 ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿದ್ದಾರೆ, ಸಿದ್ದರಾಮಯ್ಯನವ್ರನ್ನ ನಾವು ಇಳಿಸಿ ಸಿದ್ದರಾಮಯ್ಯನವ್ರಿಗೆ ಅವಮಾನ ಮಾಡಲ್ಲ. ಇಂಪಾರ್ಟೆಂಟ್, ಸಿದ್ದರಾಮಯ್ಯನ ಇಳಿಸಿ ಸಿದ್ದರಾಮಯ್ಯನವ್ರಿಗೆ ಅವಮಾನ ಮಾಡಲ್ಲ ಅಂತ ಹೇಳ್ಬಿಡಿ, ನೋಡ ಮುಗ್ದೋಯ್ತು. ಬಿಜೆಪಿ ಅವ್ರು ಗಪ್ಚಿಪ್. ಯಾರ ನಮ್ಗೇನ, ಯಾರಾದ್ರೇನು ನಮ್ಗೆ ಅದೇನು ಹೇಳ್ತಾರಲ್ಲ ಗಾದೆ ಹೇಳ್ಬೋದಾ, ಎಣ ವರಕ್ಕೆ ಹಿಂದೆ ಆದ್ರೇನು ಮುಂದೆ ಆದ್ರೇನು, ನಮ್ಗೆ ಎಲ್ಲ ಒಂದೇ. ಯಾರಾದ್ರೂ ಇವರಿಬ್ರಲ್ಲಿ ಯಾರಾದ್ರೂ ಮನೆ ಹಾಳ ಕೆಲಸ ಮಾಡೋದನ್ನ ಬಿಡಲ್ಲ ಇವರು ಕಾಂಗ್ರೆಸ್ ಅವರು, ಲೂಟಿ ಹೊಡಿಯೋದನ್ನ ಬಿಡಲ್ಲ. ಅದಕ್ಕೆ ಯಾರಾದ್ರೂ ನಮ್ಗೆ ನಮ್ ಪ್ರಶ್ನೆ ಇಲ್ಲ. ನಮ್ಗೇನು ಅಂದ್ರೆ ಅಭಿವೃದ್ಧಿ ಎಲ್ಲ ಹಾಳಾಗೋಗ್ಬಿಟ್ಟಿದೆಯಲ್ಲ ಇವ್ರ ಜಗಳದಲ್ಲಿ ಅನ್ನೋದು ಅಷ್ಟೇ. ನಮ್ಗೆ ಡಿ ಕೆ ಆದ್ರೂ ಒಂದೇ, ಸಿದ್ದರಾಮಯ್ಯ ಆದ್ರೂ ಒಂದೇ, ಪರಮೇಶ್ವರ್ ಆದ್ರೂ ಒಂದೇ, ನಮ್ದೇನು ಸಮಸ್ಯೆಗಳು ಇಲ್ಲ. ಬಟ್ ಇಷ್ಟೆಲ್ಲ ಮಾಡ್ತಾರೆ ಬಿಜೆಪಿಯಲ್ಲಿ, ಈ ಕಮಿಟಿಯಲ್ಲಿ ಒಂದಿಷ್ಟು ಜನ ಸೇರಿಸ್ಕೊಳ್ಳಿಲ್ಲ ಅಂತ ಒಂದು ಆರೋಪ ಇದೆ. ಒಳಗೊಳಗೆ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇಲ್ಲ ಇಲ್ಲ, ನಾನು ನಮ್ಮ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ವಿಜಯೇಂದ್ರ ಜೊತೆ ಮಾತಾಡಿದ್ದೀನಿ. ಇದು 3 ಜನ ಅಧ್ಯಕ್ಷರು ಕೂಡ ಇವತ್ತು ಮೀಟಿಂಗ್ ಅಲ್ಲಿ ಇದ್ರು. ಉಳಿದಂತ ಎಲ್ಲರನ್ನೂ ಒಂದೇ ಕಮಿಟಿಗೆ ಹಾಕಕ್ಕಾಗಲ್ಲ. ಎಲ್ಲರನ್ನೂ ನಾವು ಹಿಂದೆ ವಿಶ್ವನಾಥ್ ಅವರು ಎಲ್ಲರೂ ಇದ್ರು ಕಮಿಟಿಯಲ್ಲಿ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಎಲ್ಲರನ್ನೂ ಒಟ್ಟಿಗೆ, ಒಟ್ಟಾರೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಎಲ್ಲರಿಗೂ ಜವಾಬ್ದಾರಿಯನ್ನ ಕೊಡ್ತೀರಿ, ಎಲ್ಲರೂ ಒಟ್ಟಿಗೆ ಚುನಾವಣೆಯನ್ನ ಮಾಡ್ತೀರಿ. 5ಕ್ಕೆ 5 ಕೂಡ ಗೆಲ್ಲೋ ರೀತಿ ಪ್ರಯತ್ನಗಳನ್ನ ನಾವು ಮಾಡಿ ಗೆದ್ದೇ ಗೆಲ್ತೀರಿ ಅನ್ನೋ ವಿಶ್ವಾಸದಲ್ಲಿ ಚುನಾವಣೆಗೆ ನಾವು ಹೋಗ್ತಾ ಇದ್ದೀವಿ. ಸಂತಾಪ ಹೇಳ್ತಾ ಇದ್ದೀನಿ. ಮೇಟಿಯವರು ಕೂಡ ನಮ್ಮ ಜೊತೆ ವಿಧಾನಸಭೆಯಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಅವರು ಇವತ್ತು ತೀರ್ಕೊಂಡಿದ್ದಾರೆ. ಅವರು ರಾಜಕೀಯ ರಂಗದಲ್ಲಿ ಅವ್ರದೇ ಆದಂತ ಒಂದು ಛಾಪನ್ನ ಒತ್ತಿದ್ದಾರೆ. ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು, ಜನಗಳಿಗೆ ಮುಟ್ಟುವಂತ ಕೆಲಸಗಳು ಏನ್ ಮಾಡಿದ್ದಾರೆ, ಜನ ಅದನ್ನ ಯಾವತ್ತೂ ಜ್ಞಾಪಕದಲ್ಲಿ ಇಟ್ಕೊಳ್ತಾರೆ. ಅವರು ಅವರ ಕುಟುಂಬಕ್ಕೆ ಈ ಸಂತಾಪವನ್ನ ಭರಿಸುವಂತ ಶಕ್ತಿಯನ್ನ ಭಗವಂತ ನೀಡಲಿ ಅಂತ ಪ್ರಾರ್ಥನೆ ಮತ್ತೆ ಇಡೀ ರಾಜ್ಯದಲ್ಲಿ ರೈತರು ಬೀದಿಗಿಳಿದಿದ್ದಾರೆ. ಒಂದ್ ಕಡೆ ಆತ್ಮಹತ್ಯೆಗಳ ಲಿಸ್ಟ್ ಅಲ್ಲಿ ಇಡೀ ದೇಶದಲ್ಲೇ ಕರ್ನಾಟಕ 2ನೇ ಪ್ಲೇಸ್ ಅಲ್ಲಿ ಇದೆ ಆತ್ಮಹತ್ಯೆಗಳ ಲಿಸ್ಟ್ ಅಲ್ಲಿ. ಇವತ್ತು ಬೆಳಗಾವಿ ಇರ್ಬೋದು, ಚಾಮರಾಜನಗರ ಇರ್ಬೋದು, ಅಲ್ಲೂ ಕೂಡ ನಿರಂತರವಾಗಿ ಧರಣಿ ಮಾಡ್ತಾ ಇದ್ದಾರೆ. ಕಳೆದ 15 ತಿಂಗಳಿಂದನೂ ಕೂಡ ರೈತರು ಧರಣಿ ಮಾಡ್ತಾ ಇದ್ದಾರೆ. ನಾಳೆ ನಾನು ಕೂಡ ಚಾಮರಾಜನಗರಕ್ಕೆ ಹೋಗ್ತಾ ಇದ್ದೀನಿ. ನಾನು ಛಲವಾದಿ ನಾರಾಯಣ ಸ್ವಾಮಿ ಅವರು ಅಲ್ಲಿ ಹೋಗಿ ರೈತರನ್ನ ಭೇಟಿ ಮಾಡಿ ನಾವು ಒಂದು ಮೆರವಣಿಗೆಯನ್ನು ಕೂಡ ನಾವು ಮಾಡೋರಿದ್ದೀರಿ. ಈ ದುಷ್ಟ ಸರ್ಕಾರ, ಜನ ವಿರೋಧಿ, ರೈತ ವಿರೋಧಿ ಸರ್ಕಾರ ಅಲ್ಲಿ ಕೆರೆಗೆ ನೀರು ತುಂಬಿಸುವಂತದ್ದು ಕೆಲಸವನ್ನು ಮಾಡ್ಬೇಕಾಯ್ತು, ಮಾಡಿಲ್ಲ. ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ನಾವು ಕೆರೆಗಳನ್ನು ತುಂಬಿಸುವಂತ ಕೆಲಸ ಮಾಡಿದ್ದೀವಿ. ಇವತ್ತು ಕಾಡು ಪ್ರಾಣಿಗಳಿಂದ ಸುಮಾರು 7-8 ಜನ ಆ ಭಾಗದಲ್ಲಿ ಸತ್ತಿದ್ದಾರೆ. ಸರ್ಕಾರ ಏನು ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಈ ವಿಚಾರಗಳನ್ನ ಇಟ್ಕೊಂಡು ನಾಳೆ ನಾನು ಚಾಮರಾಜನಗರಕ್ಕೆ ಒಂದು ಪಾದಯಾತ್ರೆಯನ್ನ ಅಲ್ಲಿ ಮಾಡೋನಿದ್ದೀನಿ. ಚಾಮರಾಜನಗರದಲ್ಲಿ ಸುಮಾರು 3 ಕಿಲೋಮೀಟರ್ ಪಾದಯಾತ್ರೆಯನ್ನ ನಾನು ಮಾಡೋನಿದ್ದೀನಿ. ರೈತರ ಪರವಾಗಿ ನಾವು ಧ್ವನಿಯನ್ನ ಎತ್ತುತ್ತೇವೆ.